यूटीवी न्यूज में स्वागत है आप सभी दर्शकों का। मैं हूं सानिया। ಅದು ಶಿವಾನಂದಪಲ್ಲಿ ಕುಂಡ್ರಿಸಿದ ಗಿರಾಕಿಗಳ್ರವು ಇವು ಗಿರಾಕಿಗಳು ಯಾರು ಕೊಡ್ಸಾರ? ಶಿವಾನಂದ್ ಉರ್ಫ್ ಹಸಡದ ಪಾಟೀಲ್ ಅವ ಕುಂಡ್ರಿಸಿದ್ದವು ಎಲ್ಲ ತಂದು. ಈ ಶಿವಾನಂದ ಪಲ್ಲಿ ಆರೋಗ್ಯ ಮಂತ್ರಿ ಇದ್ದಲ್ಲ, ಯಾಕೆ ಅವಾಗ ಮೆಡಿಕಲ್ ಕಾಲೇಜ್ ಮಾಡಲಿಲ್ಲ? ಪ್ರಯತ್ನ ನಾನು ಬೇಕು, ML ಇದ್ದ ಪ್ರಯತ್ನ ಪಟ್ಟೆ. ಒಬ್ಬ ಮಂತ್ರಿ ಆದ ಪ್ರಯತ್ನ ಪಡ್ತಾನ್ರಿ, ಅವನ ಕೈಗಿರ್ತದ. ಅಲ್ಲಿ ಸುಧಾಕರ್, ಡಾಕ್ಟರ್ ಸುಧಾಕರ್ ಚಿಕ್ಕಬಳ್ಳಾಪುರಕ್ಕೆ ಮೆಡಿಕಲ್ ಕಾಲೇಜ್ ಮಾಡಲಿಲ್ಲ, ಅವನು ಆರೋಗ್ಯ ಮಂತ್ರಿ ಇದ್ರು. ಏನೂ ಮಾಡಬೇಕಾಗಿತ್ತು ಶಿವಾನಂದ ಪಾಟೀಲ. ಅವ್ರು ಏನಾಗಿತ್ತು ಶಿವಾನಂದ ಪಾಟೀಲಿಗೆ? ಭಯ. ಎಲ್ಲರೂ 14 ಜನ ಮೆಡಿಕಲ್ ಕಾಲೇಜ್ ತೊಗೊಂಡ್ರೆ, MB ಪಾಟೀಲ್ ತೊಗೊಂಡ್ರೆ ಇಡೀ ಜಿಲ್ಲಾ ಕ್ಲಿಪ್ನಾಗ ಹೋಗ್ತದೆ. ಭಯ ಪಾಪ ಶಿವಾನಂದ ಪಾಟೀಲ್ ಏನೋ ಸಂಘ ಸಂಸ್ಥೆ ಏನಾರು ಕಡೆ, ಅದೇ ಡಿಸೀಸ್ ಬ್ಯಾಂಕ್ ಅಲ್ಲೇ ಹೊಡ್ಕೋತ ಕೂತಾನ. ಅಪ್ಪ ಮಗಳು ಮಗ ಎಲ್ಲ ಕೂಡಿ ಬೆಣ್ಣೆ ತಿನ್ಕೋತ ಪ್ರಾಯಶಃ ಬಡಮಟ್ಟು ಅಂತ ಭಾವಿಸ್ತೇನಂತ ಭಾಷಣ ಹೊಡಿತಾನ. ಈ ಉಪವಾಸ ಕುಂಡ್ರಿಸೋನು ಇವನೇ ದಿನ ಸಂಜೆ ಮುಂದೆ ಹೋಗಿ ಎಣಿಸಿ ಬರ್ತಾರೆ ಪಗಾರ. ಉದ್ದೇಶ ಏನು? ನೆಗೆಟಿವ್. MB ಪಾಟೀಲ್ ವಿರುದ್ಧ, ಯತ್ನಾಳ್ ವಿರುದ್ಧ ಇದೊಂದು ದೊಡ್ಡ ವಿಷಯ ತಿಳ್ಕೊ. ನಾವು ಮೂರ್ಖದಾನ ಶಿವಾನಂದ ಪಾಟೀಲ್, ಮೂರ್ಖ. ಈಗ ನಾನೇ ಸ್ವಂತ ನಮ್ಮದೇ ಮೆಡಿಕಲ್ ಕಾಲೇಜ್ ನಮ್ಮ ಸಂಸ್ಥೆದೇ ತೊಗೊಳಕತ್ತೀವಲ್ಲ, ನಾವು ಏನು ಆ PPP ಭಾಳ ಸುಡ್ಗಾಡಬೇಡ. ಈಗೇನು ನರೇಂದ್ರ ಮೋದಿ ಅವರು ಈಜಿ ಮಾಡ್ಯಾರ ನಮಗೆ. ಅಲ್ಲ, ನೀವು 500 ಕೋಟಿ ಇನ್ವೆಸ್ಟ್ ಮಾಡ್ತೀರಿ ಅನ್ನೋ ವಿಚಾರ ಬಂದಾಗ ಹೌದು, 500 ಕೋಟಿ ಯಾಕೆ ಮಾಡಬಾರ್ದು? ಅಲ್ಲ, ನೀವು ಮಾಡ್ತೀರಿ ಅಂದಿದ್ದಕ್ಕೆ ಇದು ಹೌದು. ನಮ್ಮ ಜಿಲ್ಲೆಯ ಜನರಿಗೆ ಅನುಕೂಲ ಆಗ್ತದೆ. ನಾವೊಂದು 5 ಮಕ್ಕಳಿಗೆ, ಬಡ ಮಕ್ಕಳಿಗೆ, SC ST ಹುಡುಗರಿಗೆ, ಲಿಂಗಾಯತರು, ಯಾವ ಅತ್ಯಂತ ಗುಡಿಸಲ್ದಾಗಿರೋರು ಮೆರಿಟ್ ಇದ್ದವ್ರು ನಾ ಪೊಕೆಟ್ ಕಲಿಸ್ತೀನಪ್ಪ 5 ಮಂದಿಗೆ ನಮ್ಮ ಸಿದ್ದೇಶ್ವರ ಸಂಸ್ಥೆಯಿಂದ. ನಾ 500 ಕೋಟಿ ರೂಪಾಯಿ ನಾ ಬಂಡವಾಳ ಹಾಕ್ತೇನೆ ನಮ್ಮ ಸಿದ್ದೇಶ್ವರ ಇದನ್ನು. ಇಲ್ಲಿ ಸಾವಿರಾರು ಮಕ್ಕಳಿಗೆ ನಾನು ನೌಕರಿ ತಗೋತೀನಿ. ಆ PPP ಮಾಡಲ್ದಾಗ ನಾವು ಗೌರ್ಮೆಂಟ್ ಸ್ಕೇಲೇ ಕೊಡ್ಬೇಕಾಗ್ತದೆ. ಸರ್ಕಾರದ ಪಾಲು ಎಲ್ಲಿರ್ತದಲ್ಲ ಅಲ್ಲಿ ಸರ್ಕಾರದ ನಿಯಮಾವಳಿ ಪ್ರಕಾರನೇ PPP ನಡಿಬೇಕಾಗ್ತದೆ. ಲೆಕ್ಚರರ್ಗಳಿಗೆ, ಪ್ರೊಫೆಸರ್ಗಳಿಗೆ ಎಷ್ಟು ಪಗಾರ ಕೊಡ್ಬೇಕು ಅಷ್ಟೇ ಕೊಡ್ಬೇಕು. ನಾವು ರಿಸರ್ವೇಷನ್ ನಾವು ಮೇಂಟೈನ್ ಮಾಡಬೇಕು. SC ST ಜನಾಂಗದವ್ರಿಗೆ ಎಷ್ಟು ನೌಕರಿ ತಗೋಬೇಕು, ಹಿಂದುಳಿದ ವರ್ಗದವ್ರಿಗೆ ಎಷ್ಟು ನೌಕರಿ ತಗೋಬೇಕು, ಏನು ಲಿಸ್ಟ್ ಐತಿ ಅದ್ರ ಪ್ರಕಾರ ಮಾಡ್ಬೇಕು. ನಾನು ರಿಸರ್ವೇಷನ್ ಅನ್ನ ಬಿಡ್ಲಕ್ಕಾಗೋದಿಲ್ಲ. ನೀವು 500 ಕೋಟಿ ಇನ್ವೆಸ್ಟ್ ಮಾಡಿ ನಾನು ವಿಧಾನಸಭೆದಾಗ ಹೇಳಿನಲ್ಲಿ. ಹೌದು ಸರ್, ಆರಂಭದಲ್ಲಿ ಏನಾಯ್ತು ಸರ್? PPP ಅಂದಾಗ ಯಾರು ಇದು ಮಾಡಲಿಲ್ಲ ಸರ್. ನೀವು ಯಾವಾಗ ಸದನದಲ್ಲಿ ಹೇಳಿದಿಲ್ಲ ಸರ್? ಅವಾಗ ನಾನೇ ಪ್ರಶ್ನೆ ಕೇಳಿದಾರೆ ಸದನದಾಗ. ಸರ್ಕಾರ ನಾನು ಕೇಳಿದ ಪ್ರಶ್ನೆ ಏನು? ಸರ್ಕಾರಿ ಮೆಡಿಕಲ್ ಕಾಲೇಜು ನಾ ಕೇಳಿದ ಪ್ರಶ್ನೆ ನೀವು ತೆಗೆದು ನೋಡ್ರಿ. ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗ್ಬೇಕಂತ ನಾ ಕೇಳೀನಿ. ಅವರು ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಏನು ಹೇಳಿದ್ರು? ನಮ್ಮ ಆರ್ಥಿಕ ಪರಿಸ್ಥಿತಿ ಅದು ಸರಿ ಇಲ್ಲ, ಸರ್ಕಾರ ನಾವು ಆಗೋದಿಲ್ಲ, PPP ಮಾಡಲ್ದಲ್ಲಿ ನಾವು ಮಾಡ್ತೀವಿ, ಯಾರು ಪಾರ್ಟಿಸಿಪೇಟ್ ಮಾಡೋರು ಅದಾರ ಅವರು ಮಾಡ್ಬೋದು ಅಂತ ಹೇಳಿದ್ರು. ಅವಾಗ ನಾವು ಹೇಳಿದೆ, ನಾವು BLD ಸಂಸ್ಥೆ ಒಂದೈತಿ ಬಿಜಾಪುರನಾಗ, ನಮ್ಮದು ಒಂದು ಸಿದ್ದೇಶ್ವರ ಲೋಕ ಕಲ್ಯಾಣ ಟ್ರಸ್ಟ್ ಅಂತ ಐತಿ, ನಮ್ಮದು ಹಾಸ್ಪಿಟ್ಲ್ ಅದಾವು. ನಾವು 500 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ PPP ಮಾಡಲ್ದಾಗಿದ್ರು ಬಿಜಾಪುರನಾಗ ಮಾಡಿದ್ರೆ ನಮ್ಮ ಸಾವಿರಾರು ಹುಡುಗರು ನಮ್ಮ ಬಿಜಾಪುರ ಜಿಲ್ಲಾದವ್ರು ನೌಕರಿ ಸಿಗ್ತಿತ್ತಿಲ್ಲ. ನೌಕರಿ ನಮ್ಮವರೇ ನಾವು ಮಾಡಿದ್ರೆ ನಮ್ಮ ಜಿಲ್ಲಾದವ್ರನ್ನೇ ತೊಗೋತೀವಿ. ಯಾಕಂದ್ರೆ ನಮ್ಮ ಬಿಜಾಪುರ ಜಿಲ್ಲಾ ಇದು ಐತದು ಮೆಡಿಕಲ್ ಕಾಲೇಜ್. MB ಪಾಟೀಲ್ ಮಾಡಿದ್ರು ಅವರು ಇಲ್ಲಿದೆ ತಗೋತಿದ್ರು. ವ್ಯಾಪಾರಸ್ಥರಿಗೂ ಅನುಕೂಲ ಆಗ್ತದೆ, ಇಲ್ಲಿ ಮಂದಿಗೆ ಎಲ್ಲರಿಗೂ ಮೆಡಿಕಲ್ ಕಾಲೇಜ್ ಈಗ BLD ಆಗಿದ್ರಿಂದ ಎಷ್ಟು ಅನುಕೂಲ ಆಗಿದೆ. ಆಲೆಮ್ಮಿನ ಅದೊಂದು ಸಾಲ ಐತಿ. ಈಗ ನಮ್ಮದೊಂದು ಆಯ್ತು ಅಂದ್ರೆ, ನಮ್ಮದು ಮೆಡಿಕಲ್ ಕಾಲೇಜ್ ಆಯ್ತಂದ್ರೆ ನಮ್ಮ ಬಿಜಾಪುರದ ಜನರಿಗೆ 100 ಹುಡುಗರಿಗೆ ನೌಕರಿ ಆಗ್ತದೆ, MBBS ಸೀಟ್ ಸಿಗ್ತದೆ. ನಾಳೆ MBBSಕ್ಕೆ 5 ಹುಡುಗರು ನಾ ಪುಕ್ಕಟ್ ತೊಗೋತೀನಿಪ್ಪ, ದತ್ತಕ್ಕೆ ತೊಗೋತೀನಿ. ಗುಡ್ಸಲ್ದಾಗಿರುವ 95% ಮಾಡಿದ ಹುಡುಗದಾನ, ಅವನಿಗೆ ಸಿಗೋದಿಲ್ಲ ಸೀಟ್. ನಾ ಪೂರ್ತಿ ಅದು 1-1.5 ಕೋಟಿ ರೂಪಾಯಿ ಏನೊಂದು ಫೀ ಅದಲ್ಲ ಮಾಫ್ ಮಾಡ್ತೀನಿ. ನನಗೆ ಬರುವಂಥ ಆದಾಯದಲ್ಲಿ ಅದನ್ನು ಇದು ಮಾಡಿ 5 ಮಕ್ಕಳಿಗೆ ನಾನು ಕಲಿಸ್ತೀನಿ. ಅದೇ ನೀವು ಅದೇನು 500 ಕೋಟಿ ರೂಪಾಯಿ ಹೇಳಿದ ತಕ್ಷಣನೇ ಇದು ಶುರುವಾಯಿತು ಸ್ಪಾರ್ಕ್ ಆಗಿ. ಅದು ತಿಳ್ಕೋಬೇಕು ನೀವು. ಅದು ಹೋರಾಟ ನಾಟಕೀಯ ಇದೆ. ಅಲ್ಲಿ ಎಂತಿಂತ ಲಪ್ಪುಟ್ರು ಬಂದು ಮಾತಾಡ್ತಾರ. ಅವ್ರದ್ದು ಏನು ಕೆಲಸ ಐತಿ? ಸುಮ್ಮನೆ ಬರ್ತಾರೆ ಮಕ್ಕಳು. ಭಾಷಣ ಮಾಡೋಕ್ಕೆ ಏನೈತಿ ರೀ? ಭಾಳ ಮಂದಿ ಭಾಷಣ ಮಾಡೋರು ಅದಾರ, ಮಾಡಿ ತೋರಿಸ್ರಪ್ಪ. PPP ಮಾಡಲ್ಲ. ಮೊನ್ನೆ ಸಿದ್ದರಾಮಯ್ಯನವ್ರು ಬಾಯಿಗೆ ಬಂದಂಗೆ ಬೈದು ಗೆಟ್ ಔಟ್ ಅಂತಾರೆ. ಇಲ್ಲ, ಬೈದು ಕಳ್ಸ್ಯಾರಿಲ್ಲ ರೀ, ಬರಬೇಡಿರ್ತಾರೆ. ಇನ್ನೇನು ಬೈತಾರೆ? ಒಂದು ವೇಳೆ ಶಿವಾನಂದ ಪಾಟೀಲ್ ಪ್ರಯತ್ನ ಮಾಡ್ಲಕತ್ತಲ್ಲ, ಇದೆಲ್ಲ ನಾಟಕ. ಇದು ಶಿವಾನಂದ ಪಾಟೀಲ್ ಯಾವ ಉದ್ದೇಶನೂ ಸರಿ ಇಲ್ಲ. ಏನು ಯಾವ ಸಂಘ ಸಂಸ್ಥೆ ಕಟ್ಟಾರ ಬಿಜಾಪುರನಾಗ? ಅದೇ DCC ಬ್ಯಾಂಕ್, ಅದು ಸರ್ಕಾರದ ನಬಾರ್ದು ಕಡಿಮೆ ಬಡ್ಡಿ ರೊಕ್ಕ ಬರ್ತದೆ.
ಸೂಟ್ ಆಗಾನೆ ತಾನು ಇಟ್ಟು ಖಾತೆ ಒಳಗೆ ಸೇರಿಸಿರ್ತಾನೆ, ಮಾಪ್ ಮಾಡ್ಕೊತಾನೆ, 0% ಇಂಟ್ರೆಸ್ಟ್ನಾಗ ತಾನೇ ತೊಗೊಂಡಿರ್ತಾನೆ, ಇಟ್ಟು ನಾಟಕ ಮಾಡ್ಕೊತು ಭಾಷಣ ಮಾಡ್ಕೊತ ಹೊಂಟಾಗ. ಸರ್ ಹಂಗೆ ನೋಡಿದ್ರೆ ನೀವು ಏನಾದ್ರು ಶಿಕ್ಷಣ ಸಂಸ್ಥೆ ಕಟ್ಟೆ ಜೀವನ ಪಡ್ಲಿ 30 ವರ್ಷ ಆಯ್ತಪ್ಪ. ಮೆಡಿಕಲ್ ಕಾಲೇಜ್ ಮಾಡಿದ್ರೆ, ಯಾವ್ದಾರ ಬಡವರು ಒಂದು ಗೋಶಾಲೆ ಮಾಡಿದ್ರೆ, ಒಂದು ಸಣ್ಣ ಹಾಸ್ಪಿಟ್ಲ್ ತೆಗೆದ್ರೆ ಬಿಜಾಪುರ ಇಲ್ಲ. ಜನ ಹುಚ್ಚದಾರ ಅವನೇ ಹುಲಿ ಇಲಿ ಅನ್ಕೋತ ಆಡ್ತಾವೆ. ಸರ್ ಸರ್ ಈಗಲೂ ಏನು PPP ಆಗುತ್ತೆ ಸರ್ಕಾರದಿಂದ ಆಗುತ್ತೆ? ನಮಗೆ PPP ಆಗಲಿ ಸರ್ಕಾರರೇ ಆಗಲಿ ಒಟ್ಟು ಮೆಡಿಕಲ್ ಕಾಲೇಜ್. ಸರ್ ಮೊದಲು ಆಗ್ರಹ ಮಾಡಿದ್ರು ನೀವೇ ಸರ್ ಸದನದಲ್ಲಿ ಸರ್ಕಾರ ನಾನೇ ಮಾಡಿದೆ, ಅವ್ನು ಸುಧಾಕರ್ ಇದ್ದಾಗ ನಾನೇ ಬೆನ್ನ ಹತ್ತದವ. ಗೌರ್ಮೆಂಟ್ ನಾನು ಪ್ರಶ್ನೆ ನೀವು ಓದಿಬಿಡ್ರಿ, ಕ್ಲಿಯರ್ ಐತಿ. ಸರ್ಕಾರಿ ವೈದ್ಯಕೀಯ ಕಾಲೇಜು ಅತ್ತೆ PPP ಮಾಡೋಣ ಒಂದು ಸ್ವಾಗತ ಮಾಡೀನಿ. ಯಾರು ಬೇಕಾದ್ರೂ ಇಡೀ ದೇಶನಾಗ ಯಾರು ಬೇಕಾದ್ರೂ ಪಾರ್ಟಿಸಿಪೇಟ್ ಆಗ್ಬೋದು ಅಂತ ಶರಣ ಪ್ರಕಾಶ್ ಹೇಳಿದ್ರು. ಇವತ್ತು ನನಗೆ ಸಿಗ್ಬೋದು, ಮತ್ತೊಬ್ಬ ಪ್ರಭಾಕರ್ ಕೋರೆಗೆ ಸಿಗ್ಬೋದು, ಶ್ಯಾಮನೂರು ಶಿವಶಂಕರ್ಗೆ ಸಿಗ್ಬೋದು. ಯಾರ್ದು ಹೆಚ್ಚು ರಾಜಕೀಯ ಪ್ರಭಾವ ಸಿಗ್ತೈತೆ. ಆದ್ರೆ ಅದು ಸಿಕ್ಕರೂ ಸಹಿತ ನಾವೊಂದು ಮೆಡಿಕಲ್ ಕಾಲೇಜ್ ಬೇರೆ ಮಾಡ್ಲಕತ್ತೀವಿ. ನಮ್ಮ ಮೆಡಿಕಲ್ ಕಾಲೇಜ್ ನಡೆದು ಅಲ್ಲಿ ನಾವು 7 ಡಿಕ್ಲೇರ್ ಮಾಡಿ 5 ಬಡ ಮಕ್ಕಳಿಗೆ ನಾವು ಫ್ರೀ ಕೊಡ್ತೀವಿ. ಈಗ MB ಏನೋ ಕೊಲ್ಲಕತ್ತಾರ, ಹಂಗೆ ನಾವು ಕೊಡ್ತೀವಿ. ಸರ್ ಈಗ ಅನ್ವೇಷಣೆ ಏನು ಮಾಡಬಾರ್ದ್ರ ನಾವು? ಅಲ್ಲ ಸರ್, ನೀವು ಮಾಡ್ತೀರ ಅನ್ನೋ ಕಾರಣಕ್ಕೆ ವಿರೋಧ ಮಾಡ್ತಾರೆ. ನಾಳವರು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂದ್ಕೊಂಡು ಶುರು ಆಯ್ತು ಹೋರಾಟ ಅಂತ. ನಾನು 500 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡೋದಿಲ್ಲ ಇವತ್ತು ಹೇಳ್ತೀನಿ. ಮುಂದೆ ನೀವು ನಿಂದ್ರಿಸ್ತೀರ ಹೋರಾಟ? ಯತ್ನಾಳ್ ಅವರು ವಿರೋಧ ಮಾಡೋ ಇಲ್ಲ, 500 ಕೋಟಿ ರೂಪಾಯಿ ನಾನು ಇನ್ವೆಸ್ಟ್ಮೆಂಟ್ ಮಾಡೋದಿಲ್ಲ ಅಂತ ವಾಪಸ್ ತಗೋತೀನಿ. ಅವ್ರು ಬಿಡುದೇ ಇಲ್ಲ, ಅವ್ರಿಗೆ ದಿನ ಪಗಾರ ಬರ್ತೈತೆ ನಮ್ಗೆ ವಿಚಾರ ಪಡ್ಲಿದ್ದು. ಸರ್ ಈಗ ಅಧಿವೇಶನದಲ್ಲಿ ಹೋರಾಟ लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए।